11/6/2026 ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಮಹಾ ಸಮಾವೇಶ ಇದೆ. ಈ ಸಮಾವೇಶದ ಉದ್ದೇಶ ಈ ನೂತನ ಮುಖ್ಯಮಂತ್ರಿ ಆಗಿದ್ದ ಡಿ.ಕೆ. ಶಿವಕುಮಾರ್ ಅವರನ್ನ ಅಭಿನಂದನೆ ಮಾಡ್ತಾ ಇದ್ವಿ ಸಂದರ್ಭದಲ್ಲಿ, ಜೊತೆಗೆ ಏನು ದಲಿತರಲ್ಲಿ ಅತ್ಯಂತ ಹಿರಿಯರಾದಂಥ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರನ್ನ ಕೈ ಬಿಟ್ಟಿರೋದನ್ನ ನಾವು ಈ ಸಂದರ್ಭದಲ್ಲಿ ಸಹಿಸೋದಿಲ್ಲ. ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರು ದಲಿತ ಚಳುವಳಿಯ ಮೂಲ ಸೆಲೆ ಹಾಲ್ದಲೆ ಒಬ್ಬ ಅತ್ಯಂತ ಪ್ರತಿಭಾವಂತ ಈ ಸಮಾಜಕ್ಕೆ ಹೋರಾಟಗಾರರು. ಅಂಥವರನ್ನ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿರುವಂಥದ್ದು ಇವತ್ತು ಇಡೀ ದಲಿತ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಕೂಡಲೇ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರನ್ನ ಸಚಿವ ಸಂಪುಟಕ್ಕೆ ಸೇರಿಸಬೇಕು, ಪ್ರಬಲ ಖಾತೆಯನ್ನು ಕೊಡಬೇಕು ಅಂತ ಈ ಸಮಾವೇಶದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಈ ಮೂಲ ಸಂವಿಧಾನದಕ್ಕೆ ಗೌರವ ಬರಬೇಕಾದ್ರೆ ಈ ಪರಿಶಿಷ್ಟ ಜಾತಿನಲ್ಲಿ ಮತ್ತಷ್ಟು 5 ಸಚಿವರುಗಳನ್ನ ಪ್ರಬಲ ಖಾತೆಯನ್ನು ಕೊಟ್ಟು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ವಿ. ಹಾಗೇನೆ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರು ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಚಾಮರಾಜನಗರದಿಂದ ಬೀದರ್ವರೆಗೆ ಮಾನವ ಸರಪಳಿಯನ್ನು ಏರ್ಪಡಿಸಿ ಸಂವಿಧಾನದ ಪೀಠಿಕೆಯನ್ನ ಓದಿಸಿ ಇಡೀ ಸಂವಿಧಾನಕ್ಕೆ ಗೌರವವನ್ನು ಸಂದಾಯ ಮಾಡಿರುವಂಥ ಯಾರಾದರೂ ಒಬ್ಬ ಗೌರವಾನ್ವಿತ ಒಬ್ಬ ಮಂತ್ರಿ ಇದ್ರೆ ಅವರು ಏಕೈಕ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರು. ಅವರು ವೈದ್ಯರು, ಅವ್ರಿಗೆ ಗೌರವವನ್ನು ಕೊಡುವಂಥದ್ದನ್ನ ಈ ಸರ್ಕಾರ ಮಾಡಬೇಕಾಗಿದೆ. ಮತ್ತೆ ಈ ಪ್ರತಿಭಾವಂತರನ್ನು ಉಳಿಸ್ಕೋಬೇಕು. ಪ್ರತಿಭಾವಂತರನ್ನ ಉಳಿಸ್ಕೊಳ್ಳೋದ್ರ ಮೂಲಕ ಇಡೀ ಸಚಿವ ಸಂಪುಟಕ್ಕೆ ಗೌರವ ಬರ್ತದೆ. ಇಲ್ಲದೆ ಹೋದ್ರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಡಾಕ್ಟರ್ ಎಚ್.ಸಿ. ಮಾದೇವಪ್ಪರವ್ರನ್ನ ನೀವು ಸಚಿವರನ್ನಾಗಿ ಮಾಡಲೇಬೇಕು. ಮಾಡದೆ ಹೋದ್ರೆ ಅನೇಕ ಪ್ರತಿಭಟನೆಗಳನ್ನ ಎದುರಿಸಬೇಕಾಗ್ತದೆ ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಮೂಲ ಸಂಘಟನೆಯ ಸಂಘಟಕರು, ಹೋರಾಟಗಾರರು, ಅನೇಕ ದಲಿತ ಚಳವಳಿಯ ನಾಯಕರುಗಳು ಎಲ್ಲನೂ ಕೂಡ ಪಾಲ್ಗೊಳ್ತೇವೆ. ಈ ಒಂದು ಏನು 11ನೇ ತಾರೀಕು ನಡೆಯುವಂತಹ ಐತಿಹಾಸಿಕ ಸಮಾವೇಶ ಏನಿದೆ, ಈ ಸಮಾವೇಶ ದಲಿತ ಅಥವಾ ಪರಿಶಿಷ್ಟ ಕಾಂಗ್ರೆಸ್ನ ಮುಖಂಡರುಗಳಿಗೆ ಅಥವಾ ಇತರೆ ಪಕ್ಷದ ಮುಖಂಡರುಗಳು ಶಕ್ತಿ ತುಂಬುವಂತ ಇದು ಮಹಾ ಹೋರಾಟ. ಈ ಹೋರಾಟ ಏನಿದೆ ಇವತ್ತಿನ ದಿನ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಮುಖಂಡರುಗಳನ್ನ ತುಳಿಯಂತ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿಭಾವಂತರನ್ನು ತುಳಿಯಂತ ಕೆಲಸ ಮಾಡ್ತಾ ಇದೆ. ಅದರ ಮೊದಲನೇ ಹೆಜ್ಜೆಯಾಗಿ ಡಾಕ್ಟರ್ ಮಾದೇವಪ್ಪರವರನ್ನ ನೀವು ಅಪಮಾನಕರವಾಗಿ ನಡೆಸ್ಕೊಂಡ್ರೆ ಇಡೀ ದಲಿತ ಸಮಾಜಕ್ಕೆ ಅಪಮಾನ ಆಗ್ತದೆ. ನಾವು ಸಹಿಸೋದಿಲ್ಲ. ಈ ಒಂದು ದೊಡ್ಡ ಸಮಾಜ ಕಳೆದ ಚುನಾವಣೆಯಲ್ಲಿ 135 MLAಗಳನ್ನ ಗೆಲ್ಲಿಸಿಕೊಡೋದ್ರ ಮೂಲಕ ಚಿತ್ರದಲ್ಲಿ 7-8 ಶೋಷಿತರ ಸಮಾವೇಶ, 7-8 ಲಕ್ಷ ಶೋಷಿತರ ಸಮಾವೇಶದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ 75-80ರಷ್ಟು ಮತದಾನವನ್ನು ಮಾಡಿದ್ದೇವೆ. ಮತದಾನವನ್ನು ಮಾಡಿ ಅತ್ಯಂತ ದೊಡ್ಡ ಮತದ ಶಾಸಕರನ್ನ ಗೆಲ್ಲಿಸಿಕೊಟ್ಟಿದೆ. ಆ ಶಾಸಕರನ್ನ 2028ಕ್ಕೆ ಇದೇ ತರದ ಒಂದು ಕ್ಯಾಬಿನೆಟ್ ಬರಬೇಕು ಅಂತ ಅಂದ್ರೆ ಮಾದೇವಪ್ಪರಂತ ಒಬ್ಬ ಶಕ್ತಿದಾಯಕವಾದಂಥ ಪ್ರತಿಭಾವಂತ ಇಡೀ ಸಮಾಜದ ಏನು ಈ ಸಾಮಾಜಿಕ ನ್ಯಾಯಕ್ಕೆ ಗೌರವವನ್ನು ತಂದುಕೊಟ್ಟಂತಹ, ಇಡೀ ಸಂವಿಧಾನವನ್ನು ವೈಭವೀಕರಿಸಿ ಸಂವಿಧಾನಕ್ಕೆ ಒಂದು ಹೆಚ್ಚು ಗೌರವವನ್ನು ಘನತೆಯನ್ನು ತಂದುಕೊಟ್ಟಂತಹ ಡಾಕ್ಟರ್ ಎಚ್.ಸಿ. ಮಾದೇವಪ್ಪರನ್ನ ಮರಳಿ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು. ಮತ್ತೆ ಪ್ರಬಲ ಖಾತೆಯನ್ನು ಕೊಡಬೇಕು. ಮತ್ತೆ ದಲಿತರಿಗೆ ಮತ್ತಷ್ಟು 5 ಸಚಿವರುಗಳನ್ನು ಕೊಡಬೇಕು ಅಂತ ಹೇಳಿ ಈ ಸಮಾವೇಶದ ಉದ್ದೇಶ ಆಗಿದೆ. ಆ ದಿನ ನಾವು ತೀರ್ಮಾನವನ್ನು ಕೈಗೊಳ್ತೇವೆ. 11ನೇ ತಾರೀಕು ಏನಾದರೂ ಕೂಡ ಅದು ಒಳಗಡೆ ಮುಖ್ಯಮಂತ್ರಿಗಳು ತಮ್ಮ ತೀರ್ಮಾನವನ್ನು ಪ್ರಕಟಿಸ್ತಾ ಹೋದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಚಳುವಳಿಯನ್ನು ಮಾಡ್ತೇವೆ ಅಂತ ಹೇಳಿ ಆ ಸಮಾವೇಶದಲ್ಲಿ ನಾವು ಎಚ್ಚರಿಕೆಯ ಸಮಾವೇಶ, ಅದು ಎಚ್ಚರಿಕೆ ಹೆಜ್ಜೆ. ನಾವೆಲ್ಲ ಜಾಗೃತರಾಗಿದ್ದೇವೆ, ಉಗ್ರ ಹೋರಾಟವನ್ನು ಮಾಡ್ತೇವೆ. ನಿಮ್ಮ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ. ನಿಮ್ಮನ್ನು ಅಭಿನಂದನೆ ಮಾಡ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಅವರನ್ನು ನಾವಿಂದು ವಿರೋಧ ಮಾಡಿಲ್ಲ. ಆದರೆ ನಮ್ಮವರನ್ನ ನೀವು ಅಪಮಾನಕರ ರೀತಿಯಲ್ಲಿ ನಡೆಸ್ಕೋಬಾರ್ದು. ಈ ಸಮುದಾಯದ ಮಾದೇವಪ್ಪನಂತರಂತ ಪ್ರತಿಭಾವಂತ ಸಾಮಾಜಿಕ ನ್ಯಾಯಕ್ಕೆ ಗೌರವ ಕೊಟ್ಟಂತಹ ಸಂವಿಧಾನದ ಘನತೆಯನ್ನು ಎತ್ತಿ
ಹಿಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ ಮತ್ತು ದಲಿತ ಚಳವಳಿಯ ಮೂಲ ಸೆಲೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ ಗೌರವ ಕೊಟ್ಟು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಸ್ಕೋಬೇಕು ಅಂತೇಳಿ ಅವ್ರ ಗೌರವಯುತವನ್ನು ನಡೆಸ್ಕೋಬೇಕು ಅಂತೇಳಿ ನಾನು ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಬಂಧುಗಳೇ, ನಾನು ಮಾಜಿ ಮೇಯರ್ ಪುರುಷೋತ್ತಮ್ ಅಂತೇಳಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿ ಮುಗಿದ ನಂತರ ಕಾಂಗ್ರೆಸ್ ಆಡಳಿತ ಹಿರಿಯ ದಲಿತ ರಾಜಕಾರಣಿಗಳನ್ನು ದೂರವಿಡೋದ್ರ ಮೂಲಕ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಿದೆ. ಇದರ ವಿರುದ್ಧವಾಗಿ ನಾವು ಒಂದು ಎಚ್ಚರಿಕೆಯ ತಿಳುವಳಿಕೆಗೋಸ್ಕರ ದಿನಾಂಕ 11/6/2026 ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕರ್ನಾಟಕ ರಾಜ್ಯದ ದಲಿತ ಸ್ವಾಭಿಮಾನಿಗಳೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾಂಗ್ರೆಸ್ಗೆ ಒಂದು ತಿಳುವಳಿಕೆ ಮತ್ತು ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಇವತ್ತು ದಲಿತ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಮೂಲೆ ಗುಂಪು ಮಾಡ್ತಕ್ಕಂಥ ಪ್ರಯತ್ನ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಡೀತಾ ಇದೆ. ಕಳೆದ 2017 ಇಸ್ವಿಲೂ ಕೂಡ ಮೈಸೂರು ಹಳೆ ಪ್ರಾಂತ್ಯದ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಕಾಂಗ್ರೆಸ್ ಕಡೆಗಣಿಸಿ ಬಹಳಷ್ಟು ಹಿನ್ನಡೆಯನ್ನು ಆಗಿದೆ. ಮತ್ತೆ ಹಳೆಯ ಮೈಸೂರು ಭಾಗದ ನಾಯಕರುಗಳನ್ನ ಹಿನ್ನಡೆ ಮಾಡ್ತಕ್ಕಂಥದ್ದು ನಾವು ಸಹಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಾವು ಕಾಂಗ್ರೆಸ್ಗೆ 10 ವರ್ಷಗಳಿಂದನೂ ಕೂಡ ನಾವು ಈ ದಲಿತ ಮತವನ್ನು ಕೊಡುವುದರ ಮೂಲಕ ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದೀವಿ. ಸ್ವತಂತ್ರ ಪೂರ್ವದಿಂದನೂ ಕೂಡ ಸ್ವತಂತ್ರ ನಂತರದಲ್ಲೂ ಕೂಡ ಕಾಂಗ್ರೆಸ್ ಏನಾರ ಕೂಡ ಇವತ್ತು ಬಲಢ್ಯವಾಗಿದೆ ಅಂತ ಹೇಳಿದ್ರೆ ಅದು ದಲಿತರ ಮತದಿಂದ ಮಾತ್ರ. ಈ ದಲಿತರನ್ನ ಒಡೆಯುವುದು, ದಲಿತರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಪ್ರಯತ್ನ, ನಾವು ಜಾಗೃತಿ ಎತ್ತಂತ ಸಮಾಜ ಇವತ್ತು ಇನ್ನು ಮುಂದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ. ಈಗ ನಾವು ಅದರ ವಿರುದ್ಧವಾಗಿ 11/6/2026 ಫ್ರೀಡಂ ಪಾರ್ಕಲ್ಲಿ ಬೃಹತ್ ಆದಂತ ದಲಿತ ಚಳವಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ದಲಿತ ಸ್ವಾಭಿಮಾನಿಗಳು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು. ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಸ್ವಾಮಿಗಳು ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.